ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ತನಿಖೆ ಆಗಲೇಬೇಕು ಅನ್ನುವಂಥ ಮಾತು ನಮ್ಮ ಎಲ್ಲ ರಾಜಕಾರಣಿಗಳ ಮಾತು. ಯಾರಿಂದ? ನ್ಯಾಯಮೂರ್ತಿಯಿಂದಾಗಲಿ ಅಥವಾ ನ್ಯಾಯಕ್ಕೆ ಹೋಗ್ಯದ. ಈಗಾಗಲೇ ಚೆನ್ನಯ್ಯ ಇವತ್ತು ನ್ಯಾಯಾಲಯಕ್ಕೆ ಹೋಗಿದಾರ. ಹೋಗಿ ನಾವು ಒಬ್ಬನಲ್ಲ, ನನಗೆ ಇಲ್ಲಿ ಇದಕ್ಕೆ ನೂಕಿದಂಥ ಈ ಒಂದು ಹೋರಾಟಗಾರಿದ್ದಾರಲ್ಲ, ತಿಮ್ರೂಡಿ, ಪ್ರಕಾಶ್ ರಾಜ್, ಅವ್ರ ಜೊತೆಗಾರರು ಕುಡ್ಕೊಂಡು ನನಗಿಲ್ಲೇ ಒಳಗೆ ಹಾಕಿದ್ರೆ ಅವ್ರನ್ನೂ ತಂದು ಹಾಕಿ ನಮ್ಮ ಜೊತೆಗೆ ಹೇಳಿದ್ದು. 200 ಕೋಟಿ ರೂಪಾಯಿಗಳು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅನ್ನೊಂದು ಮಾತು ಹೇಳಿದ್ದು. ಅಂದ್ರೆ ಧರ್ಮಸ್ಥಳದ ಹೆಸರು ಕೆಡಿಸೋದು ಇವರೆಲ್ಲ ಪ್ರಮುಖ ಪಾತ್ರ ವಹಿಸಿದ್ರು. ಅವ್ರು ಹೇಳೋದನ್ನ ಕೇಳಿದ್ನಿ. ಆದರೆ ಇದರಿಂದ ಇದ್ದವರು ಇವರೆಲ್ಲ ಅನ್ನುವಂಥ ದೊಡ್ಡ ಭಯಂಕರವಾದ ಆರೋಪ ಅಂತಿರೋ ಮತ್ತೇನಂತಿರೋ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಅಡ್ಡಿಲ್ಲ, ಇದು ಮೇಲ್ನೋಟಕ್ಕೆ ನಮ್ಮ ಚೆನ್ನೈನ ಅಭಿಪ್ರಾಯದಲ್ಲಿ ಸತ್ಯನೇ ಇರ್ಬೋದು, ಇಲ್ಲಂತಲ್ಲ. ಆದರೆ ಇಲ್ಲಿ ಪ್ರಶ್ನೆ ಏನು ಹೇಳ್ತದಪ್ಪ ಅಂತಂದ್ರೆ, ನಮ್ಮ ಮೀಡಿಯಾದಲ್ಲಿ ಒಂದು ನೋಡ್ರಿ, ಒಂದು ಕಡೆ ಯೂಟ್ಯೂಬರ್ಸ್ ಇದ್ದಾರೆ, ಇನ್ನೊಂದು ಕಡೆ ಮೇನ್ ಮೀಡಿಯಾ ಅದ, ಗೋಧಿ ಮೀಡಿಯಾ. ಇವರಲ್ಲಿ ಡಿಫ್ರೆನ್ಸ್ ಏನೈತೆ ಅಂದರೆ, ಇಬ್ಬರಲ್ಲೇ ಗೋಧಿ ಮೀಡಿಯಾ ಧರ್ಮಸ್ಥಳ ಅಪವಿತ್ರ ಆಗ್ತದೆ ಅನ್ನುವಂಥ ಸಂದರ್ಭ ಬಂದರೆ ಏಕ್ದಮ್ ಧ್ವನಿ ತೊಗೊಂಡು ಬಂದುಬಿಡ್ತದೆ. ಹಿಂದೂ ಹಂಗಾಗಿದೆ ಸಾಕಷ್ಟಾಗೆ. ಅದೇ ಕಾಲಕ್ಕೆ ಯೂಟ್ಯೂಬರ್ಸು ಇಲ್ಲಿದ್ದಂಥ ಒಂದು ಶಕ್ತಿ ಅದ, ಅದರಲ್ಲೂ ಮುಖ್ಯವಾಗಿ ಹೆಗಡೆ ಅವ್ರು ಟಾರ್ಗೆಟ್ ಮಾಡಿ ಇವರು ಮಾತಾಡ್ತಾ ಇದ್ದಾರೆ. ಇವರು ಅದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲ ಹೋರಾಟಗಾರರಂತೆ ನೇರವಾಗಿ ಹೆಗಡೆ ಅವ್ರ ವಿರುದ್ಧ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಇದರರ್ಥ ಮಂಜುನಾಥ ಸ್ವಾಮಿ ವಿರುದ್ಧ ಅಂತ ಎಲ್ಲೂ ಅವ್ರು ಹೇಳೋದಿಲ್ಲ, ಅವರೆಲ್ಲ ದೈವಿ ಭಕ್ತರು ಅನ್ನೋದು ನಾವೀಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ. ಅದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಿಮ್ರೋಡಿ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಆದರೆ ಈ ಸಲ ಮಾತ್ರ ಒಬ್ಬ ಹೊಸ ವ್ಯಕ್ತಿನ ಸೇರಿಸ್ಕೊಂಡಿದ್ದಾರೆ. ಅದೇ ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ ರೈ. ಇವರೊಬ್ಬರು ನಾವು ನೆಕ್ಸ್ಲೈಟ್ ಅಂತ ಕರೀತಾರೆ, ನಗರ ನೆಕ್ಸ್ಲೈಟ್ಸ್ ಅಂತ ಕರೀತಾರೆ, ಅಥವಾ ನಿರೀಶ್ವರವಾದಿ ಅಂತ ಹೇಳ್ತಾರೆ. ಇರೋ ಅವ್ರ ಬಗ್ಗೆ ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ. ನಮ್ಮ ಮೇನ್ ಮೀಡಿಯಾ ಇರ್ಬೋದೇನೋ ಅವ್ರ ಅಭಿಪ್ರಾಯ ವೈಯಕ್ತಿಕ. ಇವ್ರು ಹೆಂಗೆ ಧಾರ್ಮಿಕ ನೆಲೆಗಟ್ಟಿನಲ್ಲಿ ತಮ್ಮನ್ನು ತಾವು ಏನಪ್ಪ ಅಂದ್ರೆ ರೈಟ್ ವಿಂಗ ಅಥವಾ ನಾವು ಸಂಪ್ರದಾಯವಾದಿ ಅಂತ ಹೇಳ್ಕೊಳ್ತಾರೆ, ಹಂಗೆ ಅವರು ಇರ್ಬೋದು. ಬಟ್ ಸತ್ಯ ಇವರಿಬ್ಬರು ಬಿಟ್ಟು ಬೇರೆ ಇರ್ತದೆ. ಸತ್ಯಕ್ಕೆ ರೈಟ್ ವಿಂಗ, ಲೆಫ್ಟ್ ವಿಂಗ, ಅಪ್ಪರ್ ವಿಂಗ, ಕೆಳ ವಿಂಗ ಯಾವ ಇರೋದಿಲ್ಲ. ಅದಕ್ಕೆ ಸತ್ಯ ನಾವು ಆ ದಿಶೆಯಲ್ಲಿ ಇವತ್ತು ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಜೊತೆಗೆ ಗೋಧಿ ಮೀಡಿಯಾ ಈ ಧರ್ಮಸ್ಥಳದ ಪವಿತ್ರತೆ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತದನೋ, ಅದೇ ಕಾಲಕ್ಕೆ ಅಲ್ಲಿ ನಡೆದಂಥ ಹತ್ಯೆಗಳಾಗಿದ್ದಾವೆ. ಮೇನ್ ಅದರಲ್ಲೂ ನಮ್ಮ ಸೌಜನ್ಯ ಹತ್ಯೆ, ಇದರ ಬಗ್ಗೆ ಯಾಕೆ, ಇದರಿಂದ ಯಾರದಾರ ಇದುವರೆಗೆ ಹುಡುಕಿ ಕೊಡ್ತಾ ಅದು ಯಾವುದೋ ವ್ಯಕ್ತಿ ತಂದು ಕೂಡಿಸಿದ್ರು. ಪಾಪ ಆ ವ್ಯಕ್ತಿ ನಿಜವಾಗಿ ವಯಸ್ಸಾದಂಥ ವ್ಯಕ್ತಿ. ಅವ್ನು ಈಗ CBI ಅದನ್ನ ಅವ್ರು ಇಲ್ಲಪ್ಪ, ಇದಲ್ಲ ಅವನದಿಲ್ಲ ಆ ವ್ಯಕ್ತಿ ಅಂತೇಳಿ ಆ ವ್ಯಕ್ತಿನೂ ಸಹಿತ ಇವತ್ತು ಹೊರಗೆ ಬಂದಿದೆ.